ಮಲ್ಪೆ ರಾಜಕೀಯದಾರ ಮೈಕ್ ಪತ್ತೇರು ನನ್ನ 10 ಗಂಟೆ ಮುಟ್ಟ ಪಾತೇರು ಅಂದೇಳಿ ನೋಡ್ಚಿ ಪಾತೇರನ ಕಮ್ಮಿ ಭಾಷಣ ಇನ್ನು ಜೀವನದ ಸಾಕ್ಷಿಯಾದ ಮಟ್ಟ ರತ್ನಾಕರ್ಜಿ ಮೂಲ ಉಲ್ಲೇರು ಆರು ಲಾಯರ್ ಹತ್ತಂದು ಎಂಕ್ಲ ಒಟ್ಟಿಗೂ ಬೇಲೆ ಮಲ್ತಂದಿತ್ತು ಆರ್ನೊಟ್ಟಿಗೂ ಆರು ಜಿಲ್ಲಾ ಅಧ್ಯಕ್ಷನ ಆದಿಪ್ಪನಾಗ ಏನು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಕ ಉಪಾಧ್ಯಕ್ಷ ಆದಿತ್ತೆ. ಪುಣೆ ಅಂತೇಳಿ ಹೇಳುವಾಗ ಶಿವಾಜಿಯ ನಗರ ಪುಣ್ಯನಗರಿಯನ್ನು ಪುಣೆ ಅಂತ ಹೇಳಿದ್ದಾರೆ ಅಂತ ಇರುವಂಥದ್ದು. ನಾವು ಇಲ್ಲಿಗೆ ಬರುವಾಗೆಲ್ಲ ನಾನು ಹೊರಡುವಾಗ ಹೇಳಿದೆ, ಗುರ್ಮಿ ಸುರೇಶ್ ಶೆಟ್ರಿಗೆ ಫೋನ್ ಮಾಡಿದೆ, ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರಿಗೆ ಫೋನ್ ಮಾಡಿದೆ, ಪುಣೆಗೆ ಹೋಗ್ತಾ ಇದ್ದೇನೆ ಅಂತೇಳಿ ಹೇಳಿ. ಸಂತೋಷ್ ಅಣ್ಣಗೊಂಜಿ ತಿಕ್ಕದ ಬಲ್ಲೆ ಎಂದು ಪಂಡೇರು ಸುರುಟ್ಟು ಅವು ಹೋದ ಶಿವಾಜಿ ತಿಕ್ಕದ ಬಲ್ಲೆ ಪಣ್ಣ ಲೆಕ್ಕ ಅಂಡೆಂಕ್ ಆರ್ನ ಸ್ಟೋರಿ ಒಂಜಿ ರಡ್ಡತ್ತವು ಎಂಕಲ್ನ ಉರುಡು. ಸಂತೋಷಣ್ಣ ಹೊರ ತೆಲ್ತೆರಡ 1 ಲಕ್ಷಗೆ ಮೂಲು ಈತ್ಮಲ್ಲ ಬಂಟರ ಸಂಘ ಸಂಘಟನೆ ಬಂಟರ ಭವನ ಪೂರ ಮಲ್ತದ್ಲ. ಬಂಟರ ಸಂಘದ ಪೂರ ತಿಕ್ಕದ ಬಂಡೇರು ಎಂಕಲ್ನ BP ಶುಗರ್ ಪೂರ ಕಂಟ್ರೋಲ್ ಉಂಟು. ಎಂಚಕ್ಕೆಂಟ ಸಂತೋಷಣ್ಣನ ತೆಲಿಕೆಡಂದು ಅಡು ಜಾಸ್ತಿ ಸುಮಾರು ಸ್ಟೋರಿ ಉಂಟು. ಇನಿ ಪಂಡ್ರ ಒಂದು ಟೈಮ್ ಇಜ್ಜಿ ಪಂಡ್ರಾತಂಡು ಲಾಸ್ಟ್ ಟೈಮ್ ಎಲೆಕ್ಷನ್ ಚಾರ್ಜಿಂಗ್ ದೌಂಡು ಪಾಡ್ದಿತ್ತೇರು ಮಲ್ಪ ಬಾರಾಮತಿ ಜಿಲ್ಲೆಡ್ ಆಂಡಲ್ಲ ಲೆತ್ತೇರು ಪೂರ ಜಿಲ್ಲೆದ MLA ನಕಲ್ ಮೂಲುಲ್ಲೇರು ಸಂತೋಷ್ ಅಣ್ಣಗೆ ತಿಕ್ಕೊಡೆವು ಕಂಪಲ್ಸರಿ ಬಲ್ಲೆ ಎಂದು ಆನೆಲ್ಲ ಒಂಜಿ ರಾತ್ರಿ ಸುಮಾರು ಪೊರ್ತು ಆರ್ನ ಪೂರ ಸ್ಟೋರಿ ಕೇಂಡದು ಬೇತೆಕಲ್ ತೆಲ್ತೆರಡ ಮೋನೆರಡು ಬಾಯಡ್ ಮಾತ 6 ತೆಲ್ತೆರಡ ಹೃದಯಡ್ ಅವು ಪೂರ ಊರುಗು ಕುರ್ಚಿ ಟೇಬಲ್ ಪೂರೆಲ್ಲ ತೆಲಿಕೆ ಅವು ಆತ ಖುಷಿ. ಒಂಜಿ ಶಬ್ದ ಉಂಡು, ವಜ್ರದಂತೆ ಕಠೋರ ಹೂವಿನಂತೆ ಮೃದು ಅಂತಲೇ ಹೇಳಿ. ಸಂತೋಷಣ್ಣನ ಬಗ್ಗೆ ಅವರ ಜೀವನದ ಬಗ್ಗೆ ಹಾಗೇ ಇರೋದು. ಎಷ್ಟು ಸ್ಮೂತು, ಎಷ್ಟು ಚೆಂದ ನಗಾಡ್ತಾರೆ, ಅಷ್ಟೇ ಬಲಿಷ್ಠವಾದಂಥ ಜೀವನ ಸಿದ್ಧಾಂತಗಳನ್ನು ಇಟ್ಕೊಂಡಿದ್ದಾರೆ. ಅವರು ಸಮಾಜದ ಬಗ್ಗೆ ಅಷ್ಟೇ ಕಾಳಜಿಯನ್ನು ಇಟ್ಕೊಂಡಿದ್ದಾರೆ. ಕುಂದಾಪುರ, ಬೈಂದೂರು, ಉಡುಪಿಯವರು ಮಧ್ಯಾಹ್ನ ಬಂದ ತಕ್ಷಣ ಅವರು ಹೇಳಿದಾಗೆ ಮೇಲೆ ಕರ್ಕೊಂಡು ಹೋದರು. ಉಡುಪಿ, ಕಾಪು ಎಲ್ಲರೂ ಇದ್ದರು. ಅವರೆಲ್ಲರೂ ಹೇಳಿದ್ದಷ್ಟೇ, ಹೆಲ್ಪ್ ಬೇರೆ, ಸಪೋರ್ಟ್ ಬೇರೆ. ನಾವು ಕಷ್ಟ ಕೇಳ್ಕೊಂಡು ಹೋದಾಗ ಸಹಾಯ ಮಾಡಿದರೆ ಅದು ಹೆಲ್ಪ್ ಅಂತಾಗ್ತದೆ. ಯಾರೋ ಕಷ್ಟದಲ್ಲಿದ್ದಾರೆ ಅಂತೇಳಿ ಹೇಳಿ ಸುದ್ದಿ ಗೊತ್ತಾಗಿ ಫೋನ್ ಮಾಡಿ ಹುಡುಕಿ ಕರೆದು ಏನಾಗಬೇಕು ಅಂತ ಹೇಳಿ ಹೆಲ್ಪ್ ಮಾಡಿದರೆ ಅದು ಸಪೋರ್ಟ್ ಅಂತಾಗ್ತದೆ. ಹೆಲ್ಪ್ ಮಾಡೋರು ತುಂಬ ಜನ ಇರ್ತಾರೆ, ಆದರೆ ಸಪೋರ್ಟ್ ಮಾಡೋರು ತುಂಬ ಕಮ್ಮಿ ಇರ್ತಾರೆ. ಅಂಥದ್ರಲ್ಲಿ ನನ್ನ ಜೀವನದಲ್ಲಿ ನೋಡಿದ 2 ವ್ಯಕ್ತಿಗಳು ಗುರ್ಮೆ ಸುರೇಶ್ ಶೆಟ್ರು ಮತ್ತು ಸಂತೋಷ್ ಅಣ್ಣ. ಕಷ್ಟ ಇದೆ ಅಂತ ಕೇಳಿದಾಗ ಹೋಗಿ ಕೇಳುವ ಮೊದಲೇ ದಾದಮ್ಮ ಬಂಗೌಂಡ ಮಂಡವೆಚ್ಚ ಮಲ್ಪೊಡ್ಚಿ ದಾದ ಇತ್ತಂಡ ಫೋನ್ ಮಲ್ಪು ಅಂತೇಳಿ ಹೇಳಿ ಕರೆದು ಹೆಲ್ಪ್ ಮಾಡುವಂಥ ಸ್ವಭಾವ ಇವರಿಬ್ಬರದನ್ನು ನಾನು ನೋಡಿದ್ದೇನೆ. ಸೊ ಜೀವನದಲ್ಲಿ ಅಂಥವ್ರೊಬ್ಬೊಬ್ರು ಇದ್ದಾಗ ಇಷ್ಟು ದೊಡ್ಡ ಭವನವೂ ಆಗ್ತದೆ, ಇಷ್ಟು ದೊಡ್ಡ ಸಂಘಟನೆಗಳು ಆಗ್ತದೆ, ಇಷ್ಟು ದೊಡ್ಡ ವೇದಿಕೆಗಳು ಆಗ್ತದೆ. KD ಶೆಟ್ಟರಂಥ ವ್ಯಕ್ತಿಗಳನ್ನು ಗುರುತಿಸಿ ನೆನಪಲ್ಲಿ ಅವರ ಜೀವನದ ಪ್ರೇರಣಾತ್ಮಕ ಸಂಗತಿಗಳನ್ನು, ಜೀವನ ಅಂತೇಳಿ ಹೇಳಿದರೆ ಎಷ್ಟು ಕಷ್ಟ ಮತ್ತು ಎಷ್ಟು ಸಾಧನೆ ಮಾಡ್ಬೋದು ಅಂತೇಳಿ ಹೇಳಿ ಒಂದು ಸ್ಟೋರಿ ಕೇಳಿದ್ರಾಯ್ತು, ಅವ್ರ ಜೀವನದ ಸಾಧನೆ ಕೇಳಿದ್ರಾಯ್ತು, ಜೀವನ ಎಲ್ಲಿವರೆಗೆ ಬಂತು ಅಂತೇಳಿ ಹೇಳಿ. ಭವಾನಿ ಫೌಂಡೇಶನ್ ಅನ್ನೋದರ ಹಿಂದಿನ ಇಷ್ಟು ಕಷ್ಟದ ಒಂದು ಕಥೆಯನ್ನು ಕೇಳಿದ ಮೇಲೆ ಇನ್ನು ಜೀವನದಲ್ಲಿ ಏನು ಎದುರಿಸಬಹುದು, ಏನು ಎದುರಿಸಲಿಕ್ಕಿಲ್ಲ ನಾವು. ಸೊ ಇಂಥದ್ದನ್ನೆಲ್ಲ ಮಾಡುವಂಥ ಅವಕಾಶ ಈ ಪುಣೆ ನಗರದಲ್ಲಿ ಮಾಡಿಕೊಟ್ಟವರು ಇವತ್ತಿನ ಅಧ್ಯಕ್ಷರಾದಂಥ ರೋಹಿತ್ ಅಣ್ಣ. ಲಾಸ್ಟ್ ಇಯರ್ ಪಿಂಪ್ರಿ ಚಿಂಚವಾಡಕ್ಕೆ ರಾಕೇಶ್ ಶೆಟ್ಟರು ಕರೆದಿದ್ದರು. ಆಗಲೇ ನಾನು ಅಂದ್ಕೊಂಡೆ, ಊರಿನ ವಿಷಯವನ್ನೆಲ್ಲ ಬಿಟ್ಟು ಇಲ್ಲಿ ಬಂದು, ಅಲ್ಲಿ ಕಷ್ಟದಿಂದನೇ ಎದ್ದು ಬಂದದ್ದು. ಪ್ರತಿಯೊಬ್ಬರು ಇಲ್ಲಿ ಬರುವಾಗ ಏನು ಕಷ್ಟದಲ್ಲಿ ಬಂದಿದ್ದಾರೆ ಆ ಸ್ಟೋರಿ ಅವ್ರಿಗೆ ಮಾತ್ರ ಗೊತ್ತಿರ್ತದೆ. ಈಗ ಎಲ್ಲರೂ ಎಷ್ಟು ಹೋಟೆಲ್ ಇದೆ, ಏತ್ ಹೋಟೆಲ್ ಉಂಡು, ಏತ್ ಬಿಲ್ಡಿಂಗ್ ಉಂಡು, ಏತ್ ಡೆಪಾಸಿಟ್ ಉಂಡು, ಅವು ಇಂಕ್ಲೆ ಗೊತ್ತುಂಡು. ಅಂಡ ಬತ್ತಿನ ಪಗ ಇತ್ತಿನ ಪಂಗ ನಿಕ್ಲೆಗೆ ಮಾತ್ರ ಗೊತ್ತಿಪ್ಪುಂಡು, ಬೇತೆಯರಗಳ ಗೊತ್ತಿಪ್ಪಂದು ಅವು ನಿಕ್ಲೆ ಸ್ಟೋರಿ ಪಂಡ ಮಾತ್ರ ಗೊತ್ತಾಪುಂಡು ಒಂದು ಅಂಚ. ಆ ರೀತಿ ಕಷ್ಟಪಟ್ಟು ಬಂದಂಥವರೆಲ್ಲರೂ ಜೀವನದಲ್ಲೇ ಸಾಧನೆ ಮಾಡಿ ಇಲ್ಲಿ ಸಂಘಟನೆ ಮಾಡಿ ಈ ಪುಣೆಯಲ್ಲಿ ಇಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟಿ ಮತ್ತು ಎಲ್ಲಿಯೂ ಸಹಿತ ನಿಷ್ಠೂರ ಇಲ್ಲ. ಹೋದ ಊರಿನಲ್ಲಿ ಅಲ್ಲಿ ಒಂದು ಲೀಡರ್ಶಿಪ್ ತಗೊಂಡು ಆ ಊರಿನ ನೇತೃತ್ವವನ್ನು ವಹಿಸುವಂಥ ಸಮಾಜ ಈ ನಮ್ಮ ಸಮಾಜ ಅನ್ನುವಂಥದ್ದು ಭಾರಿ ಹೆಮ್ಮೆಯ ವಿಷಯ. ಜೊತೆಗೆ ಇವತ್ತಿನ ಒಂದು 3 ಕ್ರಾಂತಿಕಾರಿ ವಿಷಯಗಳು, ರೆವಲ್ಯೂಷನರಿ ವಂಡರ್ಫುಲ್ ಸಂಗತಿಗಳು ಯಾಕೆ ಅವ್ರ ತಲೆಯಲ್ಲಿ ಬಂದಿದೆ ನಮ್ಗೆ ಗೊತ್ತಿಲ್ಲ. ನಮ್ಗೆ ಯಾವಾಗಲೂ ನಮ್ಮ ಸುಧಾಕರಣ್ಣ ಅಂತಿದ್ರು, ಅವ್ರು ಯಾವಾಗಲೂ ಹೇಳೋದು ಯಾವ ಸಮಾಜ ಸೇರಿದ್ರು ಅಲ್ಲಿ 2 ವಿಷಯವನ್ನು ನೆನ್ಪು ಮಾಡಬೇಕು ಅಂತ. ನಾನು ಹೇಳೋದು ಆ ವಿಷಯ ನಾನು ಹೇಳೋದಿಲ್ಲ, ಯಾಕಂದ್ರೆ ಹಿರಿಯರು ಹೇಳಬೇಕು, ಮತ್ತು ಸಣ್ಣ ಒಂದು ನೆಗೆಟಿವ್ ಮೂಡ್ ಕ್ರಿಯೇಟ್ ಆಗಿ ಬಿಡ್ಬೋದು ಅಂತ. ಅವ್ರು ಹೇಳುವ 2 ವಿಷಯ KD ಶೆಟ್ಟರು ನೆನ್ಪು ಮಾಡಿಕೊಂಡ್ರು. ಒಂದೇನು ಕೇಳಿದರೆ, ಅಪ್ಪ ಅಮ್ಮ ತುಂಬ ಕಷ್ಟದಲ್ಲಿರ್ತಾರೆ, ಅನಾರೋಗ್ಯದಲ್ಲಿರ್ತಾರೆ, ಹೋಗಿ ನೋಡ್ಲಿಕ್ಕೆ ಸಹಿತ ಪುರ್ಸೊತ್ತಿರೋದಿಲ್ಲ.
ತೀರಿ ಹೋದಾಗ ದೊಡ್ಡ ಕಾರ್ಯಕ್ರಮ, ಭಾಷಣ, ಕೂಗುವುದು ಇದು ನಡೀತದೆ. ಯಾವುದೇ ಸಮಾಜದಲ್ಲಿ ಅದು ನಡಿಬಾರ್ದು. ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡ್ಕೋಬೇಕು. ಇದನ್ನು ಯಾವುದೇ ಸಮಾಜದ ಕಾರ್ಯಕ್ರಮದಲ್ಲಿ ಹೇಳಬೇಕು ಅಂತ ಹೇಳಲಿಕ್ಕೆ ಯಾರಿಗೆ ಧೈರ್ಯ ಉಂಟು? ನೀವು ಯಾರು ಹಿರಿಯರು ಹೇಳಿದ್ರೆ ಆಗ್ಬೋದು ಅನ್ನುವಂಥದ್ದು. ಎರಡನೇದು, ಯಾವುದೇ ದೇವರನ್ನು ಪೂಜಿಸಬೇಕಿದ್ರೆ ಒಂದೇ ಸಮಾಜದಲ್ಲಿ ಮದುವೆ ಆಗಿರಬೇಕು. ನೀವು ಸಮಾಜ ಬೇರೆ ಆಯಿತು, ಬೇರೆ ಧರ್ಮದ್ದೇನಾದರೂ ಮದುವೆ ಆದ್ರಿ ಅಂತೇಳಿ ಹೇಳಿದರೆ ಆ ದೇವರು ದಾರಿ ಮೇಲೆ ಬಿತ್ತು, ಸಂಸ್ಕೃತಿಯು ದಾರಿ ಬಿತ್ತು. ಇದನ್ನು ಹೇಳುವ ಧೈರ್ಯ ಯಾರಿಗುಂಟು? ಪುನಃ ನೀವೇ ಯಾರಾದರೂ ಹಿರಿಯರು ಹೇಳಬೇಕು. ಆದರೆ ನೀವು ಬುದ್ಧಿವಂತಿಕೆಯಿಂದ ನೇರ ಅದನ್ನು ಅನುಷ್ಠಾನಕ್ಕೆ ತರುವ ರೀತಿಯಲ್ಲಿ ನೀವು ಬುದ್ಧಿವಂತರಂತ ಕೇಳಿದ್ದೆ, ಆದರೂ ಸಹಿತ ತೋರಿಸಿಕೊಟ್ರಿ. ಮ್ಯಾಟ್ರಿಮೋನಿ ಸ್ಟಾರ್ಟ್ ಮಾಡಿ ಬಿಟ್ರಿ. ನೀವು ಉಳಿದದ್ದು ಯಾವ ಸ್ಟೋರಿಯನ್ನು ಹೇಳಲಿಕ್ಕೆ ಹೋಗಲಿಲ್ಲ, ಸೀದಾ ಮ್ಯಾಟ್ರಿಮೋನಿ ಸ್ಟಾರ್ಟ್ ಮಾಡಿ ಬಿಟ್ರಿ. ಅದ್ರ ಜೊತೆಗೆ ಕೊನೆಗೆ ಜೀವನ ಏನು ಅನ್ನುವಂಥದ್ದನ್ನು ಉಜಿರೆಯಲ್ಲಿ ಒಬ್ಬರು ರಾಮಚಂದ್ರ ಶೆಟ್ಟರು ಅಂತಿದ್ದಾರೆ, ಯಾರೇ ತೀರಿ ಹೋಗಲಿ, ಯಾವ ಸಮಾಜದವನಾಗಲಿ, ಎಷ್ಟು ಹೆಣ ಬೇಕಿದ್ರೂ ಕೊಳ್ತಿರಲಿ, ಹೋಗಿ ತಂದು ಅದನ್ನು ಪೂರ್ತಿ ಕ್ರಿಯೆ ಮುಗಿಸಿ ಹೋಗುವಂಥದ್ದು. ಅವರನ್ನು ನೋಡಿ ಇಡೀ ಊರಿನವರು, ಆಚೆ ಈಚೆಯವರು ಎಲ್ಲರೂ ಸೇರಿ ಲಾಯ್ಲಾ ಅಂತೇಳಿ ಹೇಳಿ ಉಜಿರೆ ಪಕ್ಕದಲ್ಲಿ ಅಲ್ಲಿ ಒಂದು ಶಾಂತಿಧಾಮ ಅಂತೇಳಿ ಹೇಳಿ ಮಾಡಿಬಿಟ್ಟಿದ್ದಾರೆ. ದೊಡ್ಡ ಒಂದು ಅದನ್ನ ಸ್ಮಶಾನ ಅಂತ ಹೇಳಲಿಕ್ಕೆ ಆಗೋದೇ ಇಲ್ಲ. ಜೀವನದಲ್ಲಿ ಕೊನೆಗೆ ಎಲ್ಲರೂ ಅಲ್ಲಿ ತಲುಪಬೇಕಲ್ಲ, ಅದನ್ನು ಆಗಾಗ ನೆನ್ಪು ಮಾಡುವಂಥ ಸನ್ನಿವೇಶ ಅದು. ಅಂಥದ್ದು ಸಹಿತ ನೀವು ಗುರುತಿಸಿ ಇಲ್ಲಿ ಸಹಿತ ಇದ್ದಾರೆ ಅನ್ನೋದನ್ನು ಹೇಳಿ ಅವರನ್ನು ಆಪತ್ ಬಾಂಧವ ಅಂತೇಳಿ ಹೇಳಿ ಹೆಸರಿಟ್ಟು ಕರೆದು ಬಿಟ್ರಿ ನೀವು. ಜೊತೆಗೆ ನಾವು MLA ಆದ ತಕ್ಷಣ ಡೈಲಿ ಸ್ಟಾರ್ಟ್ ಆಗಿ ಬರ್ತದೆ, ದಿನಕ್ಕೆ 2-3 ರೆಸ್ಯೂಮ್ ಬರ್ತದೆ. ಜಾಬ್ ಒಂದೇನಾದರೂ ಹೇಳಿ ನಿಗಲೇ ಇರು MLA ಆತ ಒಂಜಿ ಕೊರೋಟ ಒಂಜಿ ಜಾಬ್ ಮಲ್ತು ಕೊರೋಟ ಎಲ್ಲಿ ಮಾಡೋದು ಜಾಬು. ಆದರೆ ನೀವು ಅದಕ್ಕೂ ಸಹಿತ ವೆಬ್ಸೈಟ್ ಪ್ಲ್ಯಾನ್ ಮಾಡಿ ನೀವು ಅದನ್ನು ಹೇಳಿಕೊಡ್ತಾ ಇದ್ದೀರಿ. ನಿಮ್ಮ ವೆಬ್ಸೈಟಿನ ಫಸ್ಟ್ ಗಿರಾಕಿ ನಾನು. ನಿಮಗೆ ರೆಸ್ಯೂಮ್ಗಳದ್ದು ರಾಶಿ ನಮ್ಮ ಹತ್ರ ಇದೆ. ಸೊ ಇಂಥ ಒಂದು ರೆವಲ್ಯೂಷನರಿ ಪ್ಲ್ಯಾನ್ಗಳನ್ನು ಮಾಡಿದ್ದಕ್ಕೆ ನಿಮಗೆ ಮತ್ತೊಮ್ಮೆ ಧನ್ಯವಾದ ಹೇಳ್ತೇನೆ. ಸುಮ್ಮನೆ ಸ್ಟೇಜು, ಸುಮ್ಮನೆ ಕಾರ್ಯಕ್ರಮ, ಸುಮ್ಮನೆ ಆಡಂಬರ ಮಾಡೋದು ಬೇರೆ. ಸಾಮಾಜಿಕ ಕಳಕಳಿಯನ್ನು ಗುರುತಿಸಿ ಮತ್ತು ಅದ್ರ ಜೊತೆಗೆ ಒಂದಷ್ಟು ಹೆಜ್ಜೆ ಇಡುವಾಗ ಮಾಡಿದ್ರಲ್ಲ, ಅದಕ್ಕೆ ನಿಮಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಹೇಳ್ತಾ, ಇಷ್ಟು ದೊಡ್ಡ ಕಾರ್ಯಕ್ರಮ, ಆ ಸಾಂಸ್ಕೃತಿಕ ಕಾರ್ಯಕ್ರಮದ ಒಂದು ವೈಭವವನ್ನು ಹೇಳಲೇಬೇಕಂತ ಅನ್ನಿಸ್ತದೆ. ನಿಮಗೆ ನಾವೊಂದು ಈ 90s ಕಿಡ್ಸ್ ಅಂತೇಳಿ ಹೇಳ್ತೇವೆ. ನಾವು 90ರ ದಶಕದ ಮಕ್ಕಳು ಹೇಗೆ ಕೇಳಿದರೆ 2 ರೀತಿಯ ಜನ್ರೇಷನ್ ನೋಡಿರ್ತೇವೆ. ಒಂದು ಅವರು KD ಶೆಟ್ಟರ್ ಅಣ್ಣ ಹೇಳಿದಾಗೆ ಪತ್ರ ಬರೆಯುವವರು, ನಾವು ಅದನ್ನು ನೋಡಿದ್ದೇವೆ. ಈಗ ಪತ್ರದ ಅಡ್ರೆಸ್ ಇಲ್ಲ, ಮೆಸೇಜಲ್ಲೇ ಮುಗಿದು ಬಿಡ್ತದೆ ಅನ್ನುವಂಥದ್ದು ಈ ಜನ್ರೇಷನ್. ಇಲ್ಲಿ ಸಂಸ್ಕೃತಿಯನ್ನು ಕಳ್ಕೋತೇವಂತ ಇದ್ದರೆ ನಮ್ಮ ಮಕ್ಕಳು ಮಾಡಿದಂಥ ಅಷ್ಟೂ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಒಂದಾದರೂ ಸಭ್ಯತೆ ದಾಡಿದ ಒಂದಾದರೂ ಕಾರ್ಯಕ್ರಮ ಇದೆಯಾ? ಅಷ್ಟು ಸಹಿತ ಸಂಸ್ಕೃತಿಯನ್ನು, ನಮ್ಮ ದೇವರುಗಳನ್ನು, ನಮ್ಮ ಧರ್ಮದ ಎಲ್ಲ ವಿಚಾರಗಳನ್ನು ತೋರಿಸಿದರು. ನಿಮಗೆ ಇಂಥ ಪುಣೆ ಸಿಟಿಯಲ್ಲಿದ್ದು ಯಾವುದೋ ತೋರಿಸಿಬಿಡ್ಬೋದಿತ್ತಲ್ಲ, ಏನೇನೋ ಮಾಡಿಬಿಡ್ಬೋದಿತ್ತಲ್ಲ, ಮಾಡಲಿಲ್ಲಲ್ಲ. ರಿಯಲ್ಲಿ ಇಲ್ಲಿ ಸಂಸ್ಕೃತಿಯನ್ನು ಉಳಿಸುವಂಥ, ಹೆಮ್ಮೆ ಪಡುವಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡ್ತಿದ್ದೀರಿ. ಮತ್ತೊಮ್ಮೆ ನಿಮಗೆಲ್ಲರಿಗೂ ಅಭಿನಂದನೆಗಳನ್ನು ಹೇಳ್ತಾ, ಕಟೀಲ್ದಪ್ಪೆ, ಕೊಲ್ಲೂರು, ಮೂಕಾಂಬಿಕೆ, ಮರಣಕಟ್ಟೆ ಬ್ರಹ್ಮಲಿಂಗೇಶ್ವರನ ಆಶೀರ್ವಾದದಿಂದ ಯಾವ ಊರಿಗೆ ಹೋಗಿ ನೇತೃತ್ವ ತಗೊಂಡಿದ್ದೀರಿ, ಮತ್ತೆ ನೀವು ಊರನ್ನು ನೆನ್ಪು ಮಾಡಿ ಯಾವುದೋ ಫೌಂಡೇಶನ್, ಯಾವುದೋ ಶಾಲೆ, ಯಾವುದೋ ದಾನ ಧರ್ಮ ಮಾಡ್ತಿದ್ದೀರಿ. ನಿಮ್ಗೆಲ್ಲರಿಗೂ ಸಹಿತ ದೇವರ ಆಶೀರ್ವಾದ ಇರಲಿ ಅಂತೇಳಿ ಕೇಳ್ತಾ, ನಿಮ್ಮೆಲ್ಲರ ಪ್ರೀತಿಯಿಂದಾಗಿ ನಾವೇನೇನೋ ಆಗ್ತೇವೆ. ನಮ್ಮ ಹಿಂದೆ ಯಾರು ಇರ್ತಾರೆ ಕೇಳಿದ್ರೆ ಪುನಃ ನೀವೇ ಎಲ್ಲ ಇರ್ತೀರಿ, ಇಲ್ದಿದ್ರೆ ನಮ್ಮಂಥವ್ರು ಸೃಷ್ಟಿಯಾಗುವುದಿಲ್ಲ. ಸೊ ಹಾಗಾಗಿ ಈ ಸ್ವಭಾವ, ಈ ಗುಣ ಅನ್ನುವಂಥದ್ದು ಈ ಸಮಾಜದಲ್ಲಿ ಎಲ್ಲ ಕಡೆಯಲ್ಲೂ ಇರಲಿ, ಎಲ್ರಿಗೂ ದೇವರ ಆಶೀರ್ವಾದ ಇರಲಿ ಅಂತೇಳಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಬಾರಿ ಪೊರ್ಲಾದ ಸರ್ ಗುರುರಾಜ್ ಸರ್ ಪಾತಿರೇರು ನಂಗೆ ಬಾರಿ ಪೊರ್ಲುದ ಪಾತಿರಾರ್ನ ನಂಗೆ ಆ ರೀತಿಡ್ ಮುಲ್ತ ಸಂಸ್ಕಾರ ಉಂಡು, ಸಂಸ್ಕೃತಿ